ಬನ್ನಿ ಸ್ವಾಮಿ, ದೇವರಿಗೆ ನಮಸ್ಕರಿಸಿ ಪ್ರಸಾದ ಸ್ವೀಕಾರ ಮಾಡ್ಬನ್ನಿ. ಈ ಜಾತ್ರೆಯಲ್ಲಿ ನಡೆಯುವ ಆ ಕುಸ್ತಿ ಪಂದ್ಯದಲ್ಲಿ ನನ್ನ ಮೈದಾನಿಯಾಗಿ ಬರಬೇಕು. ಯಾಕೆಂದ್ರೆ ಆ ಪ್ರತಾಪನ ಬಲಗೈ ಬಂಟನಾದ ಕರಿಯನ್ನ ಸೋಲಿಸಿ ನನ್ನ ಮೈದಿನ ಪ್ರಥಮ ಸ್ಥಾನ ಬರಲಿ ಅಂತ ಆ ದೇವರಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಮಂಜುಳಾ, ಮೈದನವರ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಸ್ತಲ್ಲವೇ? ನಿನ್ನಂತ ಸತಿಯನ್ನು ಪಡೆದವ ನಾನೇ ಭಾಗ್ಯವಂತ. ಇರಲಿ, ನಾನು ಎತ್ತಿಗೆ ಮೇವು ಹಾಕಿ ಕೊಡ್ತೇನೆ. ಅರ್ಜುನ ಬರೋ ವೇಳೆ ಆಗಿದೆ, ನೀನು ಊಟದ ವ್ಯವಸ್ಥೆ ಮಾಡಲಿ. ಆಯ್ತು ಸ್ವಾಮಿ, ಹಾಗೆ ಆಗಲಿ. ಜಾಮವ ದುರ್ಗಾಮಾತೆ, ಕಣ್ಣು ತೆರೆದು ನೋಡಿದ್ಯಾ ಕಟುಕ ಶ್ರೀಮಂತರ ದಬ್ಬಾಳಿಕೆಯನ್ನು? ನಮ್ಮಂತ ಕೊಡವರ ಮೇಲೆ ನಿನ್ನೆ ನಾನು ಹೊಲವು ಬಿತ್ತಲು ಹೋದಾಗ ನಮ್ಮ ಮೇಲೆ ಸೋಕಿನಿಂದ ಮಾತನಾಡಿದ ಕಟುಕ ಶ್ರೀಮಂತ. ಇದರಂತೆ ಮಾತನಾಡಿದರೆ ನಮ್ಮ ಬಡವರು ಬದುಕುದಾದ್ರೆ ಹೇಗೂ ತಾಯಿ, ಬದುಕುದಾದ್ರೆ ಹೇಗೂ? ಮೇಲಾಗಿ ಹೆಜ್ಜೆ ಹೆಜ್ಜೆಗೂ ನಮ್ಮ ಮೇಲೆ ಕಿಡಿಕಾರು ಕೆಂಡ ಕಾರುತ್ತಾ ಹೋದರೆ ನಮ್ಮಂತ ಕಡ ಬಡವರು ಬದುಕುದಾದ್ರೆ ಹೇಗೂ ತಾಯಿ, ಬದುಕುದಾದ್ರೆ ಹೇಗೂ? ಯಾಕ್ರಿ ಯಾವಾಗಲೂ ಕುಲುಕುಲನ ನಗ್ತಾ ಇರೋರು ನೀವು? ನಿನ್ನೆಯಿಂದ ನೋಡ್ತಾ ಇದ್ದೀವಿ, ತಪ್ಪಾಗಿದ್ದಲ್ಲ. ಯಾಕ್ರಿ ಮೈಯಲ್ಲಿ ಹುಷಾರಿಲ್ವಾ? ಏನು ಹಾಗೇ ಇಲ್ಲ ಮಂಜುಳ, ಆದರೆ ಯಾಕೆ ಸ್ವಾಮಿ, ಏನಾಯ್ತು? ಗಾಬರಿ ಬಿಡುವಂತ ವಿಷಯ ಇಲ್ಲ ಮಂಜುಳ. ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯ್ತು ಅಷ್ಟೇ. ಏನು ಜಗಳವಾಯ್ತಾ ಹೊಲದಲ್ಲಿ? ಯಾರ ಜೊತೆ ಜಗಳವಾಯ್ತು ಸ್ವಾಮಿ? ಯಾರ ಜೊತೆ ಜಗಳವಾಯ್ತು? ಆ ಶ್ರೀಮಂತ್ ಪ್ರತಾಪನಿಗೂ ನನಗೂ ಮಂಜುಳ. ನೀವ್ ಯಾಕೆ ಆ ಶ್ರೀಮಂತರನ್ನು ಎದುರು ಹಾಕಿಕೊಳ್ಳಲು ಹೋದ್ರಿ? ಏನೋ ಒಂದು ಮಾತಾಡಿದ್ರೆ ಅನಿಸ್ಕೊಂಡು ಬರ್ಬೇಕಾಗಿತ್ತಲ್ಲೇನ್ರಿ ನೀವು? ಲೇ ಹುಚ್ಚಿ, ಸಣ್ಣ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಭಯ ಪಟ್ಟರೆ ಹೇಗೆ ಮಂಜುಳ? ಹುಲಿ ಏರ್ಪಟ್ಟದ ರಾಮ ಲಕ್ಷ್ಮಣನ ತಾಮ ಇರುವಾಗ ನೀನೇಕೆ ಭಯ ಪಡುವಿ? ನೇನೆ ಅರೆ ಹಾಗಲ್ರಿ, ಯಾಕಂದ್ರೆ ದುಷ್ಟನ ಕಂಡು ದೂರಿರಂತ ಬಲ್ಲವರೇ ಹೇಳಿದ್ದಾರೆ. ಅವ್ರು ಎಷ್ಟೇ ಆದ್ರೂ ಶ್ರೀಮಂತರು, ನಾವು ಬಡವರು. ಅವರು ಹಣವಿದ್ದವರು, ನಾವು ಹಣ ಇರ್ಲರಿ. ಅಂದಾಗ ಅವ್ರು ಏನೋ ಒಂದು ಮಾತಂದ್ರೆ ಅನಿಸ್ಕೊಂಡು ಸುಮ್ಮನೆ ಬರ್ಬೇಕಾಗಿದ್ರಿ. ಸುಮ್ನೆ ಅಂತ ದುಷ್ಟರ ಜೊತೆ ಜಗಳ ಮಾಡ್ಕೊಂಡು ಬಂದ್ರಿಲ್ರಿ ನೀವು? ನನಗೆ ಸುಮ್ಮನೆ ಜಗಳ ತೆಗೆಯಕ್ಕೆ ತಲೆ ಕೆಟ್ಟಿದೆ ಮಂಜುಳ. ಮಂಜುಳ, ನಿನ್ನೆ ನಮ್ಮ ಹೊಲದಲ್ಲಿ ಆ ಪ್ರತಾಪನ ಆಳುಗಳು ಅವರು ಬಂಡಿ ದನಕರ ಹಾಸಿಕೊಂಡು ಹೋಗುತ್ತಿರುವಾಗ ಅವ್ರನ್ನು ನಾವು ತಡೆದು, ಏನಿದು ಶ್ರೀಮಂತರೇ, ಬಿತ್ತಿದ ಹೊಲದಲ್ಲಿ ನಿಮ್ಮ ಬಂಡಿ ದನಕನ ಹಾಸಿಕೊಂಡು ಹೋಗುವುದು ಶ್ರೀಮಂತರವಾದ ನಿಮ್ಮ ಧರ್ಮವಲ್ಲ ಅಂದೆ. ಬದಿನಲ್ಲಿ ಹಾಸಿಕೊಂಡು ಹೋಗುವಂತ ಹೇಳಿದೆ. ಅದಕ್ಕೆ ಆ ಶ್ರೀಮಂತರು ಏನಂದ್ರು ಗೊತ್ತಾ ಮಂಜುಳ? ಅದಕ್ಕೆ ಏನಂದ್ರು ಆ ಶ್ರೀಮಂತರು? ಏನಂದ್ರು ಗೊತ್ತಾ ಮಂಜುಳ? ಲೇ ಹೇಮ್ಯಾ, ನಿನ್ನ ಹೊಲದ ತುಂಬ ಬೆಳೆ ಇದ್ದರೇನು ಬಿತ್ತಿದರೇನು, ನಮ್ಮ ಮನಸ್ಸಿಗೆ ಬಂದಲ್ಲಿ ನಾವು ಹಾಸಿಕೊಂಡು ಹೋಗುತ್ತೊಂದು ಸ್ವಕ್ಕಿನಿಂದ ಮಾತನಾಡಿದರು ಆ ಕಟುಕ ಶ್ರೀಮಂತರು. ರೀ, ಆದಿದಾಯ್ತು. ಈ ವಿಷಯ ಏನಾದ್ರೂ ಅರ್ಜುನ್ಗೆ ತಿಳಿದರೆ? ತಂದೆ ತಾಯಿಗಳ ನಿಜವಾದ ದೇವರನ್ನು ನಮ್ಮ ಇಬ್ಬರನ್ನು ತಮ್ಮ ಹೃದಯದಲ್ಲಿಟ್ಟುಕೊಂಡು ಪೂಜೆ ಮಾಡುತ್ತಿರುವ ನನ್ನ ತಮ್ಮ ಅರ್ಜುನಿಗೆ ವಿಷಯ ತಿಳಿದರೆ ದೊಡ್ಡ ಅನಾಹುತ ಆಗಿ ಎನ್ನಗಳ ರಾಶಿ ಬಿದ್ದು ರಕ್ತದ ಕೌಲಿ ಹರಿದರೆ ಏನು ಸಂದೇಹವಿಲ್ಲ ಮಂಜಲ, ಏನು ಸಂದೇಹನೇ ಇಲ್ಲ. ಅದಕ್ಕೆ ಈ ವಿಷಯ ಯಾವಾಗ ತಿಳಿಸೋದು ಬೇಡ.